ತುಂಬ ದಿನ ಅಂದರೆ ಒಂದು 2 ವಾರ ಆಗಿತ್ತು ಅನ್ಸುತ್ತೆ. 2 ವಾರಕ್ಕಿಂತ ಮೇಲೆ ಆಗಿದೆ ನಾನು ಹಾರರ್ ಸ್ಟೋರೀಸ್ನೆಲ್ಲ ಅಪ್ಲೋಡ್ ಮಾಡಿ. ತುಂಬ ದಿನ ಆದಮೇಲೆ ಸ್ಟೋರಿ ಹೇಳೋಕ್ಕೆ ಮತ್ತು ತುಂಬ ದಿನ ಆದಮೇಲೆ ನೀವು ಕೇಳೋಕ್ಕೆ ತುಂಬ ಮಜಾಕರವಾಗಿ ತುಂಬ ಭಯಾನಕವಾಗಿರುತ್ತೆ ಎಕ್ಸ್ಪೀರಿಯನ್ಸು. ಸೊ ಅದೇ ಥರನೇ ಇವತ್ತು ಒಂದು ರಿಯಲ್ ಹಾರರ್ ಸ್ಟೋರಿನ ತಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಈ ಸ್ಟೋರಿನ ನೀವು ಈಗ ನೈಟಲ್ಲಿ ನೀವು ನೋಡ್ತಾ ಇದ್ರೆ ಖಂಡಿತ ಹೇಳ್ತೀನಿ, ಇವತ್ತಿನ ನೈಟಿನ ನಿದ್ರೆ ನೀವು ಕೇಳ್ತೀರ. ತುಂಬಾ ಭಯಾನಕವಾಗಿರುತ್ತೆ ಈ ಸ್ಟೋರಿ ಕೇಳಕ್ಕೆ. ಸೊ ಟೈಮ್ ವೇಸ್ಟ್ ಮಾಡ್ದಂಗೆ ಸ್ಟೋರಿನ ಸ್ಟಾರ್ಟ್ ಮಾಡಿ ಬನ್ನಿ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಹಾರ್ಟ್ ಹ್ಯಾಕರ್ ಲವ್ಲಿ. ಈ ಸ್ಟೋರಿನ ನಾನು ಒಂದು ಕಡೆಯಿಂದ ಕೇಳ್ಪಟ್ಟಿರೋ ಸ್ಟೋರಿ, ಓಕೆನಾ. ಬೇರೆ ಸ್ಟೇಟಲ್ಲಿ ನಡೆದಿರೋ ಸ್ಟೋರಿ, ಒಂದು PGಯಲ್ಲಿ ಅಂದರೆ ಒಂದು ಲೇಡೀಸ್ PGಯಲ್ಲಿ ನಡೆದಿರೋ ಸ್ಟೋರಿ, ರಿಯಲ್ ಹಾರರ್ ಸ್ಟೋರಿ. ಓಕೆ, ತುಂಬ ಭಯಾನಕವಾಗಿದೆ. ಗಮನ ಕೊಟ್ಟು ಕೇಳಿ ಈ ಸ್ಟೋರಿನ. ಸ್ವಲ್ಪ ಲೆಂತ್ ಆಗ್ಬೋದು, ಕ್ಷಮೆ ಇರಲಿ, ಬಟ್ ತುಂಬ ಸಖತ್ತಾಗಿದೆ. ಯಾಕಂದ್ರೆ ನಾನು ಚಾಯ್ಸ್ ಮಾಡೋ ಸ್ಟೋರೀಸ್ ಹಂಗಿರುತ್ತೆ. ಓಕೆ, ಏನಾಗುತ್ತೆ ಅಂದ್ರೆ ಈ ಸ್ಟೋರಿಯಲ್ಲಿ ದುರ್ಗಾ ಅನ್ನೋ ಒಂದು ಹುಡುಗಿ ಅವ್ರ ಊರಿಂದ ಓದಕ್ಕೆ ಅಂತ ಸಿಟಿಗೆ ಬಂದಿರ್ತಾಳೆ. ಸಿಟಿಯಲ್ಲಿ ಅವಳು ಉಳ್ಕೊಳಕ್ಕೆ ಒಂದು PGನ ಹುಡುಕ್ತಾ ಇರ್ತಾಳೆ. ಅವಳಿಗೆ ಅದೇ ಅವರ ಕಾಲೇಜ್ ಪಕ್ಕದಲ್ಲಿ ಅಂದ್ರೆ ಒಂದು ಪಕ್ಕದ ಏರಿಯಾದಲ್ಲಿ ಒಂದು PG ಸಿಕ್ಬಿಡುತ್ತೆ. ಆ PGಯಲ್ಲಿ 10 ಜನ ಹುಡುಗಿರಿರ್ತಾರೆ. ಆ PG ಹೇಗಿರುತ್ತೆ ಅಂದ್ರೆ 2 ಫ್ಲೋರ್ ಇರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಓನರು ಮತ್ತೆ ಅವರ ಹೆಂಡತಿ, ಅಂದ್ರೆ ಒಂದು ಅಜ್ಜಿ ತಾತ ಅಂಕಲ್ ಆಂಟಿ ಇರ್ತಾರೆ. ಮೇಲ್ಗಡೆ ಪೂರ್ತಿ PG ಆಗಿ ಕನ್ವರ್ಟ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಅದರಲ್ಲಿ 5 ರೂಮ್ಸ್ಗಳಿರ್ತವೆ. ಓಕೆ, 5 ಡಿವಿಷನ್ ಆಗಿ ಇದ್ ಮಾಡಿರ್ತಾರೆ. ಒಂದೊಂದು ರೂಮಲ್ಲಿ ಇಬ್ಬರಿಬ್ರು ಹುಡುಗಿರ ಹತ್ರ ಮಾಡಿರ್ತಾರೆ. ಒಂದೊಂದು ರೂಮಲ್ಲಿ 2 ಹುಡುಗಿರು ಅಂದ್ರೆ 5 ರೂಮಲ್ಲಿ 10 ಹುಡುಗಿರು ಇರ್ತಾರೆ. 10 ಹುಡುಗಿರಲ್ಲಿ 9 ಜನ ಹುಡುಗಿರು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಇಂಜಿನಿಯರ್ ಓದ್ತಾ ಇರ್ತಾರೆ. ಅದ್ರಲ್ಲಿ ಒಂದೇ ಒಂದು ಹುಡುಗಿ ಮಾತ್ರ ಸೈನ್ಸ್ ತಗೊಂಡಿರ್ತಾಳೆ. ಓಕೆ, ಆ ಹುಡುಗಿ ಲಾ ಓದ್ತಾ ಇರ್ತಾಳೆ. ಯಾರು ಆ ಒಂದೇ ಒಂದು ಹುಡುಗಿ ಸೈನ್ಸ್ ತಗೊಂಡ್ರೆ ಹುಡುಗಿ ಲಾ ಓದ್ತಾ ಇರ್ತಾಳೆ. ಈ 9 ಜನ ಹುಡುಗಿರ್ದು ಟೈಮಿಂಗ್ಸು ಬೆಳಗ್ಗೆ ಹೊತ್ತು ಇರುತ್ತೆ. ಈ ಲಾ ತಗೊಂಡಿರೋ ಹುಡುಗಿ ಕಾಲೇಜ್ ಟೈಮಿಂಗ್ಸ್ ಮಧ್ಯಾಹ್ನ ಟೈಮ್ ಇರುತ್ತೆ. ಅಂದ್ರೆ ಇವರು ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜ್ಗೆ ಹೋಗಿ ಮಧ್ಯಾಹ್ನ ಮನೆಗೆ ಬರ್ಬೇಕಾದ್ರೆ ಈ ಲಾ ಹುಡುಗಿ ಅಂದ್ರೆ ಈ ಲಾ ಓದ್ತಿರೋ ಹುಡುಗಿ ಮಧ್ಯಾಹ್ನದಿಂದ ಕಾಲೇಜ್ಗೆ ಹೋಗ್ತಾರೆ. ಓಕೆನಾ, ಅವ್ರಿಬ್ರು ಟೈಮಿಂಗ್ಸು ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಅವರ ಸಂಬಂಧ ಅಷ್ಟೊಂದು ಇದೇ ಆಗಿರಲ್ಲ. ಓಕೆ, ದುರ್ಗಾನು ಇಲ್ಲಿಗೆ ಎಂಟ್ರಿ ಕೊಡ್ತಾಳೆ, PGಗೆ ಎಂಟ್ರಿ ಕೊಡ್ತಾಳೆ. PGಗೆ ಎಂಟ್ರಿ ಕೊಟ್ಟಾಗ ಎಲ್ಲಾರ್ಗು ಗೊತ್ತಿರೋ ತರಾನೇ ಎಲ್ಲಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಬೇಕು, ಎಲ್ಲಾರ ಜೊತೆನೂ ಮಾತುಕತೆ ಮಾಡ್ಬೇಕು ಅನ್ನೋದು ಎಲ್ಲಾರ್ಗು ಆಸೆ ಇರುತ್ತೆ. ಯಾರ್ಯಾರಿಗೆ ಹೊರಗಡೆ ಓದ್ತಾ ಇದ್ದಾರೆ, ಯಾರ್ಯಾರು PGಯಲ್ಲಿ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇದೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಹೀಗೆ ಎಲ್ಲಾರು ಒಂದಾಯ್ತಾರೆ, ಎಲ್ಲಾರು ಮಾತಾಡ್ತಾರೆ, ಎಲ್ಲ ಫ್ರೆಂಡ್ಶಿಪ್ ಆಗ್ತಾರೆ. ಅದ್ರ ಮೊದಲನೇ ರಾತ್ರಿನೇ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನು ಅಂದ್ರೆ ಕೆಳಗಡೆಯಿಂದ ಅವರ ಓನರು ಏನೋ ಪೂಜೆ ಮಾಡ್ತಾ ಇರ್ತಾರೆ ಮಿಡ್ ನೈಟ್ ಅಲ್ಲಿ. ಏನೋ ಒಂಥರ ಎಲ್ಲಾ ತರ ಪೂಜೆ ಮಾಡ್ಕೊಂಡು ಏನೋ ಮಂತ್ರಗಳು ಹೇಳ್ಕೊಂಡು ಅದನ್ನ ಗಮನ ಕೊಟ್ಟು ಕೇಳಿದಾಗ ದುರ್ಗಾ ಏನೋ ಬುಡುಕೆ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಏನೋ ಒಂಥರ ಸೌಂಡು ಎಲ್ಲರಿಗೂ ಕೇಳಿಸ್ತಾ ಇರುತ್ತೆ. ಓಕೆನಾ, ಆದ್ರೆ ಇಲ್ಲಿಗೆ ಹೋಗಿರೋ ಹೊಸೊಬ್ರು ಅಂದ್ರೆ ಈ ಸೀನಿಯರ್ಸ್ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಹೊಸೊಬ್ರು ಇರ್ತಾರೆ ಗೊತ್ತಾ, ಸ್ವಲ್ಪ ಜನ ಹೊಸೊಬ್ರು ಬಂದಿರ್ತಾರೆ. ಅವ್ರಿಗೆ ಇದು ಹೊಸ್ತಾಗಿರುತ್ತೆ. ಅವರೆಲ್ಲ ಒಂದು ಗುಂಪಾಕೊಂಡು ಏನು ಅಂತ ಕ್ಲೀನಾಗಿ ಕೇಳಿದಾಗ ಕ್ಲೀನಾಗಿ ಕೇಳಿಸ್ಕೊಂಡಾಗ ಅವ್ರಿಗೇನೋ ಮಂತ್ರ ಹೇಳ್ತಾ ಇರೋದು ಮತ್ತೆ ಒಂದು ಕೆಟ್ಟ ಸ್ಮೆಲ್ ಬೇರೆ ಬರ್ತಾ ಇರುತ್ತೆ. ಸೊ ಇದನ್ನ ಅವರ ಸೀನಿಯರ್ ಹತ್ರ ಕೇಳಕ್ ಹೋಗಲ್ಲ. ಓಕೆ ಅಂದ್ಬಿಟ್ಟು ಅವತ್ತು ನೈಟ್ ಬಿಟ್ಬಿಡ್ತಾರೆ. ನೆಕ್ಸ್ಟ್ ನೈಟು ಅದೇ ತರ ಆಗುತ್ತೆ, 2ನೇ ನೈಟು ಅದೇ ತರ ಆಗುತ್ತೆ, 3 ನೈಟು ಹಂಗೆ ಆಗುತ್ತೆ. ಸೊ ಏನಾಯ್ತು ಅಂತ ಹೇಳ್ಬಿಟ್ಟು ಓನರ್ ಅವರ ವೈಫ್ನ ಕೇಳ್ಬಿಡ್ತಾರೆ. ಅವಾಗ ಓನರ್ ಅವರ ವೈಫ್ ಅಂದ್ರೆ ಅವರ ವೈಫ್ ಅಂಕಲ್ನ ವೈಫ್ ಏನ್ ಹೇಳ್ತಾರೆ ಅಂದ್ರೆ, ಅಂಕಲ್ ನೈಟ್ ಹೊತ್ತು ಮಿಡ್ ನೈಟ್ ಹೊತ್ತು ರಾಮಾಯಣ ಜಪ ಮಾಡ್ತಾ ಇರ್ತಾರಮ್ಮ ಅಂತ.
ಹೌದಾ ರಾಮಾಯಣ ಜಪ ಈ ತರ ಇರುತ್ತಾ ಅಂತ ಕೇಳಿದಾಗ ಇರ್ಬೋದು ಅಂತ ಹೇಳ್ಬಿಟ್ಟು ಇನ್ ಮಿಕ್ಕಿದವರೆಲ್ಲ ಕಡೆ ಇರ್ಬೋದು, ಯಾಕೆ ಅದೆಲ್ಲ ನಮ್ಗೆ ಅಂದ್ಬಿಟ್ಟು ಬಾ ಅಂತ ಕರ್ಕೊಂಡ್ ಬಂದ್ಬಿಡ್ತಾರೆ. ಇದ್ರ ಬಗ್ಗೆ ಅವರ ಸೀನಿಯರ್ಸ್ ಹತ್ರನು ವಿಚಾರ ಕೇಳ್ತಾರೆ. ಅವಾಗ ಅವ್ರ ಸೀನಿಯರ್ಸ್ ಹೇಳ್ತಾರೆ ಅದೆಲ್ಲ ಡೈಲಿ ನಡೀತಾ ಇರುತ್ತೆ, ನಾವೇ ತಲೆಗೆ ಹಾಕೊಂಡಲ್ಲ, ನಾವು ಮಲ್ಕೊಂಡ್ಬಿಡ್ತೀವಿ ಅಂದ್ಬಿಟ್ಟು ಅವ್ರು ಇಗ್ನೋರ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಅಂದ್ರೆ ಇದು ಸ್ಟಾರ್ಟಿಂಗ್ ಅಷ್ಟೇ, ಇದೊಂದು ಸ್ವಲ್ಪ ಅಷ್ಟೇ. ಇನ್ನು ಮುಂದಕ್ಕಿರೋದೇ ತುಂಬಾ ಭಯಾನಕ. ಸ್ವಲ್ಪ ದಿನ ನಡೀತಾ ಇದೇ ತರ ನಡೀತಾ ಇರೋದು ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ. ಓಕೆನಾ, ಮೇಲ್ಗಡೆ ಅವ್ರ ಸೀನಿಯರ್ಸ್ ಇರೋ ತರನು ಇವ್ರು ಇದ್ ಬಿಡ ನಾರ್ಮಲ್ ಏನು ನಡೀತಿರೋ ಹತ್ರ ಸುಮ್ಮನೆ ಆಗ್ಬಿಡ್ತಾರೆ. ಇದಾದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾ ಹುಡುಗಿರು, ಅಲ್ಲಿರೋ ಹುಡುಗಿರು, ಹೊಸದಾಗಿ ಬಂದಿರೋ ಹುಡುಗಿರೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಪಡಿತಾರೆ. ಏನಂದ್ರೆ ಅವ್ರ ಜೊತೆ ಇರೋ ಅವರ ವಸ್ತುಗಳು, ಅಂದ್ರೆ ಸಣ್ಣ ಪುಟ್ಟ ವಸ್ತುಗಳೆಲ್ಲ ಕಳ್ದೋಗ್ತಾರೆ. ಅಂದ್ರೆ ಒಂದು ಬಾಚಿಂಗ್ ಏನೋ ಅದು ಇದು ರಬ್ಬರ್ ಏನೋ ಕಳ್ದೋಗ್ತಿರೋದನ್ನ ಎಕ್ಸ್ಪೀರಿಯನ್ಸ್ ಪಡಿತಾರೆ. ಅವಾಗ ಒಂದಿನ ಎಲ್ಲಾರು ಕುತ್ಕೊಂಡು ಯೋಚನೆ ಮಾಡ್ತಾರೆ ಬೇಕಾದ್ರೆ ಈ ಟಾಪಿಕ್ ಬಂದ್ಬಿಡುತ್ತೆ. ಮಾತಾಡ್ಬೇಕಾದ್ರೆ ಈ ಟಾಪಿಕ್ ಬರುತ್ತೆ. ನನಗೆ ಅರ್ಥ ಆಯ್ತಿಲ್ಲ, ನಾನು ಇಡ್ತಿರೋ ವಸ್ತು ಯಾಕೆ ಕಣ್ಮರೆ ಆಗ್ತಾ ಇದೆ ಅಂತ. ನಾನೇನ ಮರ್ತೋಯ್ತಾ ಇದೀನ, ಇಲ್ಲ ಒಂದ್ ಕಡೆ ಇಟ್ಬಿಟ್ಟು, ಇಲ್ಲಾಂದ್ರೆ ಯಾರನ್ನ ಎತ್ಕೊಂತಾರೋ ಗೊತ್ತಾಯ್ತಿಲ್ಲ ಅಂದಾಗ ಎಲ್ಲಾರು ಅದೇ ಹೇಳ್ತಾರೆ. ನೀನ್ ಹೇಳ್ತಿರೋದು ನಿಜಾನೇ, ನಂದೂನು ಹಿಂಗೆ ಆಗ್ತಾ ಇದೆ, ನಂದೂನು ಬಾಚಿಂಗೆ ಕಳ್ದೋಗ್ತೈತೆ, ಅದು ಇದು ಐತೈತೆ ಅಂತ ಹೇಳ್ಬಿಟ್ಟು ಹೇಳ್ದಾಗ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಯಾರೋ ಒಬ್ರು ಇದನ್ನ ಮಾಡ್ತಾ ಇರೋದು ಅಂತ. ಆದ್ರೆ ಯಾರು ಅಂತ ಗೊತ್ತಾಗಲ್ಲ. ಇವಾಗ ಯಾರು ಅಂತ ಗೊತ್ತಾಗಕ್ ಹೋಗ್ಬಿಟ್ಟೇನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕಾಗತ್ತೆ, ನಂದೊಂದು ಬಾಚಿಂಗೆ ಕಳ್ದೋಯ್ತು ಕಂಡಿಡ್ಕೊಂಡ್ ಕೊಡಿ ಅಂತ. ಓಕೆ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಅದನ್ನು ಇಗ್ನೋರ್ ಮಾಡ್ಬಿಟ್ಟು ಎಲ್ಲಾ ಹುಡುಗಿರು ಸುಮ್ನೆ ಆಗ್ಬಿಡ್ತಾರೆ. ಒಂದು ಟೈಮ್ ಹೆಂಗಾಗುತ್ತೆ ಅಂದ್ರೆ ಇದು ಇವ್ರದ್ದು ಪಾಠನೂ ನಡೀತಾ ಇರತ್ತೆ. ಒಂದ್ ಸ್ವಲ್ಪ ತಿಂಗಳುಗಳಾದ್ಮೇಲೆ ಅವರ ರೂಮಲ್ಲಿ ಇರೋರ್ದು ಒಬ್ರದ್ದು ಬರ್ಡೇ ಆಗುತ್ತೆ. ಬರ್ಡೇ ಬರುತ್ತೆ. ಆ ಬರ್ಡೇನ ಆಚರಿಸ್ಕೊಬೇಕು ಅಂದ್ರೆ PG ಅಲ್ಲಿ ಆಚರಿಸ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಹೊರಗಡೆ ಇಟ್ಕೊಂಡ್ರೆ ಅವರ ಕ್ಲಾಸ್ಮೇಟ್ ಹುಡುಗರು ಬರ್ಬೋದು ಅಂದ್ಬಿಟ್ಟು ಹೊರಗಡಿನ ಪಕ್ಕದಲ್ಲಿ ಒಂದು ಆಲದ ಮರ ಇರುತ್ತೆ. ಆ ಆಲದ ಮರದ ಕೆಳಗಡೆ ನಾವು ಬರ್ಡೇ ಮಾಡೋಣ ಅಂದ್ಬಿಟ್ಟು ಎಲ್ಲಾರು ಇನ್ವೈಟ್ ಮಾಡ್ತಾರೆ. ಓಕೆ, ಆ ಪಕ್ಕದಲ್ಲಿರೋ ಬಾಯ್ಸ್ PG ಇಂದಾನು ಅವರ ಫ್ರೆಂಡ್ಸ್ ಕೂಡ ಬರ್ಡೇಗೆ ಬರ್ತಾರೆ. ಬರ್ಡೇಗೆ ಬಂದು ಅಲ್ಲಿಗೆ ದುರ್ಗಾನು ಬರ್ತಾಳೆ. ದುರ್ಗಾನು ಬಂದು ಬರ್ಡೇ ಗರ್ಲ್ ಪ್ಲೇಟ್ ಇಂದಾನೆ ಒಂದು ಪ್ಲಾಸ್ಟಿಕ್ ಸ್ಪೂನ್ ಇಂದ ಕೇಕ್ ಕೂಡ ಎತ್ಕೊಂಡು ತಿಂತಾಳೆ. ಎಲ್ಲಾರು ಕೇಕ್ ತಿಂತಾ ಇರ್ತಾರೆ. ಒಂದು ಬೌಲ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಪ್ಲೇಟ್, ಅದ್ರಲ್ಲಿ ಒಂದು ಪ್ಲಾಸ್ಟಿಕ್ ಸ್ಪೂನ್ ಅಲ್ಲಿ ಎಲ್ಲಾರು ತಿಂತಾ ಇರ್ತಾರೆ. ಅವಾಗ ಅದೇ ಹೇಳಿದೆ ಗೊತ್ತಾ, ಆ ಲಾ ಓದ್ತಿರೋ ಹುಡುಗಿ ಒಂದು 12 ಗಂಟೆಗೆ ಅವ್ರದ್ದು ಮಧ್ಯಾಹ್ನ ಇಂದ ಕಾಲೇಜ್ ಸ್ಟಾರ್ಟ್ ಅಂತ, ಆ ಹುಡುಗಿ PG ಕಡೆಗೆ ಹೊರಡ್ತಾಳೆ. PG ಕಡೆ ಹೋಯ್ತಾ ಇರ್ಬೇಕಾದ್ರೆ ದುರ್ಗಾ ಆ ಹುಡುಗಿನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಆ PG ಹತ್ರ ಹೋಗಿದ್ ಹುಡುಗಿ ಗೇಟ್ ಓಪನ್ ಮಾಡಿ ಹಿಂಗೋಗಿ ಹೊರಗಡೆ ಹೋಗಿ ವಿತ್ತಿನ್ ಎ ಸೆಕೆಂಡ್ ತಿರ್ಗಾ ರಿಟರ್ನ್ ಬರುತ್ತೆ, ಹೊರಗೆ ಬರುತ್ತೆ. ಆದ್ರೆ ಹೊರಗೆ ಬಂದಾಗ ಏನ್ ಆಶ್ಚರ್ಯ ಅಂದ್ರೆ ದುರ್ಗಾ ಬಿದ್ದೋಯ್ತಾಳೆ. ಯಾಕೆ ಅಂದ್ರೆ ವಿತಿನ್ 1 ಸೆಕೆಂಡ್ ಬಟ್ಟೆ ಚೇಂಜ್ ಆಗ್ಬಿಟ್ಟು ಆಚೆ ಬಂದಿರುತ್ತೆ. ಅದು ಹೇಗಾಗುತ್ತೆ, ಒಂದೇ ಸೆಕೆಂಡ್ ಅಲ್ಲಿ ಹೋಗ್ಬೇಕಾದ್ರೆ ಬ್ಲಾಕ್ ಕಲರ್ ಟಾಪ್, ರೆಡ್ ಕಲರ್ ಪ್ಯಾಂಟ್ ಹಾಕೊಂಡು ಹೋಗಿದ್ ಹುಡುಗಿ ಬರ್ಬೇಕಾದ್ರೆ ವಿತಿನ್ 1 ಸೆಕೆಂಡ್ ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡ್ಬರ್ತಾರೆ, ಅರ್ಶಿನ ಕಲರ್ದು ಬಟ್ಟೆ ಹಾಕೊಂಡ್ಬರ್ತಾರೆ. ಅದು ಹೇಗಾಗುತ್ತೆ, ಒಂದೇ ಸೆಕೆಂಡ್ ಅಲ್ಲಿ ಮೇಲೆ ಹತ್ತಿ ಫಸ್ಟ್ ಫ್ಲೋರ್ಗೆ ಹೋಗಿ ರೂಮ್ಗೆ ಹೋಗಿ ಬಟ್ಟೆ ತೆಗೆದು ಚೇಂಜ್ ಮಾಡ್ಕೊಂಡ್ ಬರೋ ಅಷ್ಟಕ್ಕೆ ತುಂಬಾ ಹೊತ್ತಾಗುತ್ತೆ. ಅದೇಗೆ 1 ಸೆಕೆಂಡ್ ಅಲ್ಲಿ ಈ ತರ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಗಾಬರಿ ಆಯ್ತಾಳೆ. ಬಿಡು, ಏನೋ ನಮ್ದು ಭ್ರಮೆನೇ ಇರ್ಬೋದು, ಏನ್ ಈ ತರ ಆಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಇಗ್ನೋರ್ ಮಾಡಿ ಸುಮ್ನೆ ಆಯ್ತಾಳೆ. ಆಮೇಲೆ ಎಲ್ಲ ಮುಗಿಯುತ್ತೆ. ಎಲ್ಲ ಮುಗಿದ್ಮೇಲೆ ರೂಮಿಗೆ ಬರ್ತಾರೆ. ರೂಮಿಗೆ ಬಂದಾಗ ನೈಟ್ ಹೊತ್ತು ಮಾತಾಡ್ತಾರೆ. ಗುಂಪಲ್ಲಿ ಮಾತಾಡ್ಬೇಕಾದ್ರೆ ಈ ವಿಚಾರನೂ ಬರುತ್ತೆ. ನೀವೆಲ್ಲ ಇವತ್ತು ಅಬ್ಸರ್ವ್ ಮಾಡಿದ್ರ, ಅದೇ ಆ ಲಾ ಓದ್ತಿರೋ ಹುಡುಗಿ ಹೋಗ್ಬೇಕಾದ್ರೆ ಬ್ಲ್ಯಾಕ್ ಬಟ್ಟೆ ಹಾಕೊಂಡೋದ್ಲು, ವಿತಿನ್ ಎ ಸೆಕೆಂಡ್ ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡ್ ಬಂದ್ಲು, ನೀವೇ ಅಬ್ಸರ್ವ್ ಮಾಡಿದ್ರಲ್ಲ ಅಂತ ಹೇಳಿದಾಗ ಆ ಹುಡುಗಿ ಎಲ್ಲಿ ಬೆಳಗ್ಗೆನೆ ಹೇಳಿಲ್ವಾ, ನಾವ್ ಎಷ್ಟು ಫೋರ್ಸ್ ಮಾಡಿದ್ವಿ, ಬಾ ಬರ್ಡೇಗೆ ಅಂತ ಕರೆದ್ವಿ. ಆ ಹುಡುಗಿ ನೋಡಿದ್ರೆ ಇಲ್ಲ, ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ಬೇಕು ಅಂತ ಬೆಳಗ್ಗೆನೆ ಹೋದ್ಲಲ್ಲ, ಅವಳೆಲ್ಲೇ ಬಂದ್ಲು ಅಲ್ಲಿಗೆ ಬರ್ಡೇ ಪಾರ್ಟಿಗೆ ಅಂದಾಗ ಬರ್ಡೇ ಗರ್ಲ್ ಬಿದ್ದೋಯ್ತಾಳಾಗ. ನಾನು ನನ್ನ ಕೈಯಿಂದ ಪ್ಲೇಟ್ಗೆ ಕೇಕ್ ಹಾಕೊಂಡ್ ಕೊಟ್ಟಿದ್ದೀನಿ, ನೀನೇನಮ್ಮ ಹಿಂಗಂತಿದ್ಯಾ ಅಂದಾಗ ದುರ್ಗಾನು ಸೈಕ್ ಆಗೋಯ್ತಾಳೆ. ಅದು ಹೇಗೆ
ಒಂದೇ ಕ್ಷಣದಲ್ಲಿ ಇಬ್ರಿಗೆ ಭ್ರಮೆ ಆಗುತ್ತೆ ಅಲ್ವಾ. ಒಂದೇ ಕ್ಷಣದಲ್ಲಿ ಯಾರಿಗೂ ಇಬ್ರಿಗೆ ಒಂದೇ ಕ್ಷಣದಲ್ಲಿ ಭ್ರಮೆ ಆಗಲ್ಲ. ಸೊ ಯಾರನ್ನೋ ನಡೀತೈತೆ ನಮ್ಮ ಸುತ್ತಮುತ್ತ ಅಂದ್ಬಿಟ್ಟು ದುರ್ಗಾ ಯೋಚನೆ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಅವತ್ತು ನೈಟು. ಸ್ವಲ್ಪ ದಿನ ಆದ್ಮೇಲೆ ಸೀನಿಯರ್ಸ್ ಎಲ್ಲ PG ಬಿಡೋ ಟೈಮ್ ಬರುತ್ತೆ, PGನ ಬಿಡೋ ಟೈಮ್ ಬರುತ್ತೆ. ಆಮೇಲೆ ಸ್ವಲ್ಪ ಜನ ರಿಟರ್ನ್ ಮನೆಗೆ ಹೋಗ್ಬಿಡೋಣ, PG ಬೇಡ ಅಂದ್ಬಿಟ್ಟು ಸ್ವಲ್ಪ ಜನ ಮನೆಗೆ ಹೋಗ್ತಾರೆ, ಇನ್ನೊಂದು ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅದೇ ತರ ದುರ್ಗನ್ ರೂಮಿಂದ ಅವರ ರೂಮ್ಮೇಟ್ ಏನೋ ಒಂದು ಕಾರಣದಿಂದ ಊರ್ಗೆ ಹೋಗ್ಬಿಡ್ತಾಳೆ. ಅವಾಗ ದುರ್ಗಾ ಆ ರೂಮಲ್ಲಿ ಒಂಟಿ ಆಗ್ಬಿಡ್ತಾಳೆ. ದುರ್ಗಂಗೆ ಇವಾಗ ಖುಷಿ, ನನ್ ಮಸ್ತ್ ರಾಣಿ ತರ ಇರ್ಬೋದು ಒಬ್ಳೆ ರೂಮಲ್ಲಿ ಅಂದ್ಬಿಟ್ಟು ಖುಷಿ ಪಡ್ತಾಳೆ. ಅವಳು ಒಂದ್ 2-3 ದಿವಸ ಹೆವಿ ಖುಷಿಯಾಗಿರ್ತಾಳೆ. ಆದ್ರೆ ಒಂದು ದಿನ ಅವಳಿಗನ್ಸುತ್ತೆ ಯಾರೋ ನನ್ ಜೊತೆನೆ ಇರೋ ತರ, ಅಂದ್ರೆ ಅವಳ ಜೊತೆ ದುರ್ಗನ್ ಜೊತೆ ಯಾರೋ ಇರೋ ತರ, ಆದ್ರೆ ರೂಮಲ್ಲಿ ಯಾರು ಇರಲ್ಲ. ಆತರ ಅವಳಿಗೊಂದು ಫೀಲ್ ಆಗ್ತಾ ಇರುತ್ತೆ. ಅವಳು ನೈಟ್ ಹೊತ್ತು ಮಲಗಿ ಎದ್ದೋಳೋ ಟೈಮಲ್ಲಿ ಮೈ ಮೇಲೆ ಯಾರೋ ಪರಿಚಿರೋ ತರ ಮಾರ್ಕ್ಸು, ಉಗ್ರು ಮಾರ್ಕ್ಸು, ಅದೆಲ್ಲ ಅವಳಿಗೆ ಅರ್ಥ ಆಗ್ತಾ ಇರುತ್ತೆ. ಯಾರೋ ನನ್ನ ಅಕ್ಕಪಕ್ಕ ಇದ್ದಾರೆ, ಯಾವ್ದೋ ಒಂದು ದುಷ್ಟಶಕ್ತಿ ನನ್ನ ರೂಮಲ್ಲಿ ಇದೆ ಅಂತ. ಆದ್ರೆ ಅವಳು ಭಯ ಪಟ್ಕೊಳಕ್ ಹೋಗಲ್ಲ, ಇದನ್ನ ಕಾಮಾಗಿ ತಗೊಂತಾಳೆ. ಅವಳು ಡೈಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೇಳ್ತಾಳೆ, ನಾನು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಇಷ್ಟು ಗಂಟೆಗೆ ಬರ್ತೀನಿ, ಓಕೆ ನೀನು ಇದೆಯಾ ನಾನು ಇದೀನಿ, ನಾನು ಬಾಡಿಗೆ ಕಟ್ತಾ ಇದ್ದೀನಿ, ನಾನು ನಿನಗೆ ತೊಂದರೆ ಕೊಡಲ್ಲ, ನೀನ್ ನನಗೆ ತೊಂದರೆ ಕೊಡಬೇಡ, ಆರಾಮಾಗಿ ನೀನು ಇರು ನಾನು ಇರ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಇದತ್ತ ಡೈಲಿ ಮಾತಾಡ್ಕೊಂಡು ಹೋಗೋದು, ಮಾತಾಡ್ಕೊಂಡು ಬರೋದು ಮಾಡ್ತಾ ಇರ್ತಾಳೆ. ಆದ್ರೆ ಇದು ಅತಿ ಆಗ್ಬಿಡುತ್ತೆ. ಅವಳಿಗೆ ಭಯ ಅನ್ನೋದು ತುಂಬ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ಯಾವಾಗ ಭಯ ಅನ್ನೋದು ತುಂಬ್ಕೊಳಕ್ ಜಾಸ್ತಿ ಆಗುತ್ತೆ, ಅವಳಿಗೆ ಭಯ ಆದಾಗೆಲ್ಲ ಅವಳ ಫ್ರೆಂಡ್ ಮನೆಗೆ ಹೋಗ್ಬಿಡ್ತಾಳೆ. ಫ್ರೆಂಡ್ ಮನೆಗೆ ಹೋಗಿ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಕೂಡ ಅವಳಿಗೆ ಅವಳ ಜೊತೆ ನಡೀತಿರೋ ಘಟನೆ ಬಿಡಲ್ಲ. ಅಲ್ಲಿ ಕೂಡ ಹುಡ್ಕೊಂಡ್ಬರುತ್ತೆ. ಬಂದು ನೈಟ್ ಹೊತ್ತು ಮಲಗಿರೋ ಟೈಮಲ್ಲಿ ಅವಳಿಗೆ ಹಿಂಸೆ ಕೊಡೋದು, ಆ ಕೂದಲು ಎಳೆಯೋದು, ಮೈ ಪರ್ಚೋದು, ಒಂದೊಂದು ಟೈಮ್ ಕಾಲ್ನ ಎಳ್ಕೊಂಡ್ಬಂದ್ಬಿಟ್ಟು ಕೆರಡೆ ಬಿಸಾಕೋದು, ಆತರ ನಡೀತಾ ಇರತ್ತೆ. ಇದು ಅತಿ ಆಗುತ್ತೆ. ಅವಳು ತುಂಬಾ ಹಿಂಸೆ ಪಡ್ತಾ ಇರ್ತಾಳೆ ಇದನ್ನೆಲ್ಲ ಮಾಡ್ಕೊಂಡು, ಓಕೆನಾ. ಅವಳ ಕೈಯಲ್ಲಿ ತಡೆಯಕ್ಕಾಗದ್ರಂಗೆ ಇದ್ರ ಬಗ್ಗೆ ಮನೆಯವ್ರ ಹತ್ರ ಹೇಳ್ಬಿಡ್ತಾಳೆ. ಮನೆಯವ್ರ ಹತ್ರ ಹೇಳಿದಾಗ ಅವರ ಅಜ್ಜಿ ತಾತ ಅಂದ್ರೆ ಅವರ PGಗೆ ಬರ್ತಾರೆ. PGಗೆ ಬಂದು ಮಲ್ಗಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ತಾತ ಅದೇ ಆ ಹುಡುಗಿ ಖಾಲಿಯಾಗಿರೋ ಹುಡುಗಿ ಬೆಡ್ಡಲ್ಲಿ ತಾತ ಮಲ್ಕೊಂತಾರೆ. ಅಜ್ಜಿ ಬಂದು ದುರ್ಗನ್ ಪಕ್ಕದಲ್ಲಿ ಮಲ್ಕೊಂತಾರೆ. ದಿಢೀರಂತ ಸೌಂಡ್ ಆಗುತ್ತೆ, ಯಾರೋ ಬಾಕ್ಲು ತಟ್ಟತ್ರ. ಆಗ ಬಿದ್ದು ಎದ್ಬಿಡ್ತಾರೆ ಎಲ್ಲಾರು. ಎದ್ಬಿಟ್ಟು ಆಚೆ ಬಂದು ನೋಡ್ತಾರೆ. ತಾತ ನೋಡಿದಾಗ ಯಾರು ಇರಲ್ಲ, ಮೇಲಿಂದ ಕೆಳಗಡೆಯವ್ರಿಗೆ ಯಾರು ಇರಲ್ಲ. ಆವಾಗ ಬೆಳಗ್ಗೆ ಆದ್ಮೇಲೆ ತಾತ ಓನರ್ಗೆ ಹೇಳ್ತಾರೆ, ಮೊದಲು ಈ PGಗೆ ಪೂಜೆ ಮಾಡಿಸಿ, ಇಲ್ಲಿ ತುಂಬಾ ಭಯಾನಕವಾಗಿ ಏನೋ ನಡೀತಾ ಇದೆ, ನನ್ಗೆ ಇಷ್ಟು ವಯಸ್ಸಾಗಿದೆ, ನನ್ಗೆ ಒಂಥರ ಫೀಲ್ ಆಗ್ತಾ ಇದೆ, ನನ್ಗೆ ಗೊತ್ತಾಯ್ತೈತಿ ಇಲ್ಲಿ ಏನೋ ಐತೆ ಅಂತ ಹೇಳಿದಾಗ ಅವಾಗ ಸುಮ್ಮನೆ ಓಕೆ ಆಯ್ತು ಅಂದ್ಬಿಟ್ಟು ಓನರು ಒಪ್ಕೊಂತಾರೆ. ಆಮೇಲೆ ದುರ್ಗಾ ಹೆಂಗೋ ಫೋರ್ಸ್ ಮಾಡಿ ಅಜ್ಜಿ ತಾತ ನೀವು ಇಲ್ಲಿಂದ ಹೊರಡ್ರಿ ಊರಿಗೆ, ನಾನು ಲಾಸ್ಟ್ ಸೆಮಿಸ್ಟರ್ ಇದೆ, ನಾನು ಅದನ್ನ ಮುಗಿಸ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ದುರ್ಗಾ ಹೇಗ ಮಾಡಿ ಕಳಿಸ್ಬಿಡ್ತಾರೆ. ಆಮೇಲೆ ದುರ್ಗಾ ಫೈನಲ್ ಸೆಮಿಸ್ಟರ್ ಕೂಡ ಬರುತ್ತೆ. ದುರ್ಗಾಗೆ ಸೆಮಿಸ್ಟರ್ನ ಮುಗಿಸ್ಕೊಂಡು ಆ ರೂಮಿಗೆ ಬರ್ತಾಳೆ. ಬಂದು ನಾನು ಊರಿಗೆ ಹೊಡ್ತಾ ಇದ್ದೀನಿ, ಅಂದ್ರೆ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ನೋಡಕ್ಕೆ, ಓಕೆನಾ. ನೀನ್ ನನ್ನ ಹಿಂದೆ ಬರಬೇಡ, ನೀನ್ ಇಲ್ಲೇ ಇರು, ನಾನು ಮತ್ತೆ ಬಂದೇ ಬರ್ತೀನಿ, ನಾನು ಇಲ್ಲಿಗೆ ಈ ರೂಮ್ಗೆ ಮತ್ತೆ ಬರ್ತೀನಿ, ನೀನ್ ನನ್ನ ಹಿಂದೆ ಬರಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿದ್ದ ಅವರ ಫ್ರೆಂಡ್ಗೆ ಕಾಲ್ ಮಾಡಿ ಅವಳ ಐಟಮ್ನೆಲ್ಲ ಪ್ಯಾಕ್ ಮಾಡಿ ಅವಳು ಊರಿಗೆ ಹೊರಟ್ಬಿಡ್ತಾಳೆ. ಇಲ್ಲಿಗೆ ಏನು ಅಂದ್ರೆ ದುರ್ಗಾಗೆ ಇಲ್ಲಿವರೆಗೂ ಮತ್ತೆ ಆ ಘಟನೆ ರಿಪೀಟ್ ಆಗಿಲ್ವಂತೆ. ಸುಮಾರು ದಿನಗಳಾದ್ಮೇಲೆ ತಿರ್ಗಾ PG ಹತ್ರ ಅವಳು ಬಂದು ವಿಚಾರಿಸ್ತಾಳಂತೆ. ಓನರ್ಗೆ ಏನೋ ಆಕ್ಸಿಡೆಂಟ್ ಆಗಿ ತುಂಬಾ ಭಯಾನಕವಾಗಿ ಆಕ್ಸಿಡೆಂಟ್ ಆಗಿ ಆಶ್ಚರ್ಯ ಪಡೋ ತರ ಕೈ ಕಾಲೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾನಂತೆ ಓನರು. ಅದು ಹೇಗಾಯ್ತೋ ಗೊತ್ತಾಗಿಲ್ಲ.
ಆಮೇಲೆ ಇಲ್ಲಿ ಪ್ರಶ್ನೆ ಹುಟ್ಟೋದೇನು ಅಂದ್ರೆ, ಯಾಕೆ ಅವಳು ದುರ್ಗಾ ಊರಿಗೆ ಹೋದ್ಮೇಲೆ ಈ ಘಟನೆ ನಡೆದಿಲ್ಲ? ಆ ಆತ್ಮಕ್ಕೆ ಇವಳು ಹೋಗ್ಬೇಕಾದ್ರೆ ಹೇಳಿದ್ದು ಮಾತ್ಗೆ ಆತ್ಮ ಇನ್ನೂವರೆಗೂ ಅಲ್ಲೇ ಕಾಯ್ಕೊಂಡಾಯ್ತಾ? ಇವಳನ್ನ ಫಾಲೋ ಮಾಡ್ಕೊಂಡ್ ಬಂದಿಲ್ವಾ? ಇಲ್ಲ ಆ ತಾತ ಹೇಳು ಹೋದ್ಮೇಲೆ ಪೂಜೆ ಮಾಡ್ನಲ್ಲ ಯಾರಪ್ಪ ಇವನು ಓನರು, ಅದ್ರಿಂದ ಆಯ್ತಾ? ಇಲ್ಲಾಂದ್ರೆ ಆ ಭೂತ ಪ್ರೇತ ಆ ಆತ್ಮ ಬಂದಿರೋದೇ ಈ ತಾತ ಪೂಜೆ ಮಾಡ್ತಿರೋದ್ರಿಂದನ? ಇಲ್ಲ ಅಂದ್ರೆ ಆ ಪಿಜಿಯಲ್ಲಿ ನಿಜವಾಗ್ಲೂ ಏನೋ ಒಂದು ಘಟನೆ ನಡೆದಿದ್ಯಾ, ಅದನ್ನ ಯಾರನ್ನ ಮುಚ್ಚಿ ಮಡಗ್ತಾ ಇದಾರ ಅಲ್ಲಿರೋ ಜನ ಅನ್ನೋದು ಪ್ರಶ್ನೆಗಳು, ತುಂಬಾ ಪ್ರಶ್ನೆಗಳು ಇನ್ನೂವರೆಗೂ ದುರ್ಗಾಗೆ ಗೊತ್ತಾಗಿಲ್ವಂತೆ. ಆ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ವಂತೆ. ತುಂಬಾ ಈ ಕತೆ ನಾನು ಕೇಳಬೇಕಾದ್ರೆ ತುಂಬಾ ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಚೂಸ್ ಮಾಡ್ಕೊಂಡು ಈ ಕತೆನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡೆ, ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಈ ತರ ತುಂಬಾ ಜನ ಹುಡುಗಿರು, ತುಂಬಾ ಜನ ಹುಡುಗರು ಅವ್ರ ಊರನ್ನ ಬಿಟ್ಟು ಇಲ್ಲಿ ಪಿ ಜಿಯಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ. ಅವ್ರು ಇರೋಕ್ಕೂ ಮುಂಚೆ ಆ ಪಿ ಜಿಯಲ್ಲಿ ಏನಾಗಿತ್ತು, ಆ ಹಾಸ್ಟೆಲ್ ಅಲ್ಲಿ ಏನಾಗಿತ್ತು, ಆ ಇರೋ ರೂಮಲ್ಲಿ ಏನಾಗಿತ್ತು ಅಂತ ಯಾರಿಗೂ ಗೊತ್ತಾಗಿರಲ್ಲ. ಅವ್ರ ಪಾಡ್ಗವ್ರು ಬಂದಿರ್ತಾರೆ. ಈ ತರ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಪಟ್ಟಿರ್ತಾರೆ. ಯಾರು ಎಕ್ಸ್ಪೀರಿಯನ್ಸ್ ಪಟ್ಟಿದ್ರ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಲೈಫಲ್ಲಿ ನಡೆದಿರೋ ಸ್ಟೋರೀಸ್ನ ನನ್ನ ಇನ್ಸ್ಟಾ ಐಡಿಗೆ ಇಲ್ಲ ನನ್ನ ಇಮೇಲ್ ಐಡಿಗೆ ಆ ಸ್ಟೋರಿನ ಇಮೇಲ್ ಮುಖಾಂತರ ಇಲ್ಲ ಅಂದ್ರೆ ಟೆಕ್ಸ್ಟಿಂಗ್ ಮುಖಾಂತರ DM ಏನಾದರೂ ಮಾಡಿ ಅದನ್ನ ನನ್ನ ಮೂಲಕ ನಾನು ಜನರಿಗೆ ತಿಳಿಸ್ತೀನಿ, ನನ್ನ ವೇ. ಇದೇ ತರ ತುಂಬಾ ವಿಡಿಯೋಸ್ಗಳು ತರ್ತೀನಿ. ಖಂಡಿತ ನಿಮ್ಮ ಸಪೋರ್ಟ್ ಇರಲಿ, ನನ್ನ ಮೇಲೆ ಇರುತ್ತೆ ಅಂತ ಗೊತ್ತು. ಓಕೆನಾ? ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೆಲ್ ಬಟನ್ನ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಗಾಡ್ ಬ್ಲೆಸ್ ಯು. ಹಚ್ಕೊಳ್ಳಿ.